ಜಟ್ಪಟ್ ಸರ್ ರೆಡಿಯಾಗಿದೆ ನೋಡಿ. ಹೇಗೆ ಕಾಣ್ತಾ ಉಂಟು ಅಷ್ಟೇ ರುಚಿ ಕೂಡ ಇರ್ತದೆ. ಫ್ರೆಂಡ್ಸ್, ನಾವಿವತ್ತು ರಪಕ್ಕನೆ ಕೆಂಪು ಸಾರು ಯಾವ ರೀತಿ ಮಾಡೋದಂತ ಹೇಳಿ ನೋಡುವ. ಮನೆಗೆ ಯಾರಾದರೂ ನೆಂಟರು ಬಂದರೆ ಉಂಟಲ್ಲ, ಇದನ್ನು ಜಟ್ಪಟ್ ಅಂತ ಹೇಳಿ ಮಾಡಿ ಮುಗಿಸ್ಬೋದು. ಹಾಗಾದರೆ ತಡ ಯಾಕೆ, ರಪಕ್ಕನೆ ಸ್ಟಾರ್ಟ್ ಮಾಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಇವತ್ತಿನ ಜಟ್ಪಟ್ ಟೊಮೆಟೊ ಸಾರಿಗೆ ಮೊದಲಿಗೆ ನಾವು ಮಸಾಲೆಯನ್ನು ಹುರಿದುಕೊಳ್ಬೇಕು. ಮಸಾಲೆಗೆ ಬೇಕಾಗಿ ನಾನಿಲ್ಲೊಂದು ಬಾಣಲೆಯನ್ನು ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳುವ. 1.5 ಚಮಚದಷ್ಟು ನಾನು ತೆಂಗಿನ ಎಣ್ಣೆಯನ್ನು ಹಾಕೊಳ್ತೇನೆ. ಈ ತೆಂಗಿನ ಎಣ್ಣೆಗೆ ಒಂದು 4 ಚಮಚದಷ್ಟು ತೊಗರಿಬೇಳೆಯನ್ನು ಹಾಕೊಳ್ತೇನೆ. ಇಲ್ಲಿ ತೊಗರಿಬೇಳೆಯನ್ನು ಬೇಯಿಸಲಿಕ್ಕಿಲ್ಲ, ಅದನ್ನು ಚೆನ್ನಾಗಿ ಹುರಿದು ಇದನ್ನು ಪುಡಿ ಮಾಡಲಿಕ್ಕೆ ಉಂಟು. ತೊಗರಿಬೇಳೆ ಚೆನ್ನಾಗಿ ಕೆಂಪಾಗಬೇಕು, ಇಲ್ಲಿದ್ರೆ ಹಸಿ ಸ್ಮೆಲ್ ಬರ್ತದೆ. ಹಾಗಾಗಿ ಈ ಜಟ್ಪಟ್ ಟೊಮೆಟೊ ಸಾರು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ನಾರ್ಮಲ್ ಆಗಿ ನಾವು ಈ ತೊಗರಿಬೇಳೆಯನ್ನು ಬೇಯಿಸಿ ಸಾರು ಮಾಡ್ತೇವೆ ನೋಡಿ. ಇದು ಇಲ್ಲಿ ಹುರಿದು ಅದನ್ನು ಪೌಡ್ರ್ ಮಾಡಿಕೊಂಡು ನಂತರ ಸಾರು ಮಾಡಲಿಕ್ಕಿರೋದು. ತುಂಬಾ ಟೇಸ್ಟಿಯಾಗಿರ್ತದೆ. ಇದನ್ನು ತಟ್ಟೆಯಲ್ಲಿ ತೆಗೆದಿಡುವ. ಇನ್ನು ಅದೇ ಬಾಣಲಿಗೆ ಮತ್ತೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ಳುವ. 1.5 ಚಮಚದಷ್ಟು ಕೊತ್ತಂಬರಿ, ಹಾಗೆಯೇ 3/4 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಮೆಂತೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಚೆನ್ನಾಗಿ ಹುರಿಬೇಕು. ಮೆಂತೆಕಾಳು ಸ್ವಲ್ಪನೇ ಹಾಕಿದರೆ ಸಾಕು, ತುಂಬ ಹಾಕೊಳ್ಳೋದು ಬೇಡ ನೋಡಿ. ಇಷ್ಟಾದರೆ ಸಾಕು. ಇನ್ನಿದಕ್ಕೊಂದು 5ರಿಂದ 6 ಬ್ಯಾಡಿಗೆ ಮೆಣಸನ್ನು ಹಾಕೊಳ್ಳುವ. ಬ್ಯಾಡಿಗೆ ಮೆಣಸು ಸ್ವಲ್ಪ ಉಬ್ಬಿ ಬರೋ ತನಕ ಇದನ್ನು ಫ್ರೈ ಮಾಡಿಕೊಳ್ಳುವ. ಇದಕ್ಕೆ ತುಂಬ ಏನು ಸಾಮಗ್ರಿ ಹಾಕಲಿಕ್ಕಿಲ್ಲ, ಖಾಲಿ ಕೊತ್ತಂಬರಿ, ಜೀರಿಗೆ, ಮೆಣಸು, ಹಾಗೆ ಇಂಗು, ತೊಗರಿಬೇಳೆ ಇಷ್ಟನ್ನು ಹಾಕಿ ನಾವು ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ತುಂಬ ಡಿಫ್ರೆಂಟ್ ಆಗಿರ್ತದೆ. ನಾನಿಲ್ಲಿ ಪೌಡ್ರಿಂಗನ್ನು ತಗೊಂಡಿದ್ದೇನೆ, ಒಂದು 1/2 ಚಮಚದಷ್ಟು ಪೌಡರಿಂಗು. ಹಾಗೆಯೇ ಅರಶಿನ ನೋಡಿ, ಇಲ್ಲಿ ನಾನು ಲಾಸ್ಟಿಗೆ ಹಾಕ್ತಾಯಿದ್ದೇನೆ. ಫಸ್ಟಿಗೆ ನಾವು ಅರಶಿನ ಹಾಕಿದರೆ ಬೇಗ ಕಪ್ಪಾಗಿ ಬಿಡ್ತದೆ. ಅದಕ್ಕೆ ನಮ್ಮದು ಇಲ್ಲಿ ಬ್ಯಾಡಿಗೆ ಮೆಣಸೆಲ್ಲ ಫ್ರೈ ಆದ ನಂತರ ಲಾಸ್ಟಿಗೆ ಈ ಅರಶಿನ ಹಾಕಲಿಕ್ಕೆ. ಹಾಗೆಯೇ ಒಂದೇ ಸೊಳ್ಳು ಕರಿಬೇವನ್ನು ಕೂಡ ಹಾಕ್ಕೊಳ್ತೇನೆ. ಕರಿಬೇವು ಹಾಕೋದ್ರಿಂದ ನಮ್ಮ ಸಾರು ಒಳ್ಳೆ ಪರಿಮಳ ಬರ್ತದೆ ನೋಡಿ. ಇದಾಗಿದೆ, ಇದನ್ನೇನು ಪೌಡ್ರ್ ಮಾಡಿಕೊಳ್ಳುವ. ಹುರಿದ ತೊಗರಿಬೇಳೆಯನ್ನು ಇವಾಗ ಹಾಕ್ಕೊಳ್ಳುವ ಮಿಕ್ಸಿಗೆ. ಇನ್ನು ಹುರಿದಂಥ ಮಸಾಲೆಯನ್ನು ಹಾಕ್ಕೊಳ್ಳುವ. ಇನ್ನು ಇದನ್ನು ಪೌಡ್ರ್ ಮಾಡಿಕೊಳ್ಳುವ. ಇನ್ನು ಮಸಾಲೆ ಹುರಿದ ಬಾಣಲಿಗೆ ಸ್ವಲ್ಪ ನೀರನ್ನು ಸೇರಿಸುವ. ಈ ನೀರು ನಮ್ಮ ಟೊಮೆಟೊ ಬೇಯಲಿಕ್ಕೆ ಬೇಕಾಗಿ. ನಾನಿಲ್ಲೊಂದು 3 ಟೊಮೆಟೊವನ್ನು, ಇಡೀ ಟೊಮೆಟೊವನ್ನು ಹಾಕ್ಕೊಳ್ತೇನೆ. ಇದೊಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿ. ಅದು ಚೆಂದ ಕುದಿದ್ರೆ ಉಂಟಲ್ಲ, ಫುಲ್ಲು ಟೊಮೆಟೊ ಸೀಲ್ ಬಿಡ್ತದೆ. ಆವಾಗ ನಮಗೆ ಸ್ಮ್ಯಾಶ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ನೋಡಿ. ಟೊಮೆಟೊ ಉಂಟಲ್ಲ ಚೆನ್ನಾಗಿ ಬೇಯ್ತಾ ಉಂಟು. ಇನ್ನು ಇದನ್ನು ಹಾಗೆ ಸ್ಮ್ಯಾಶ್ ಮಾಡುವ ನೋಡಿ. ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗಿದೆ. ಇಷ್ಟು ಸ್ಮ್ಯಾಶ್ ಆದರೆ ಸಾಕು. ಇನ್ನು ನಾವು ಆವಾಗಲೇ ಹುರಿದಿಟ್ಟು ಪೌಡರ್ ಮಾಡಿಕೊಂಡಂತಹ ಸಾರಿನ ಪೌಡರನ್ನು ಹಾಕ್ಕೊಳ್ಳು ನೋಡಿ. ಇಷ್ಟು ಪೌಡರ್ ಮಾಡ್ಕೊಳ್ಬೇಕು. ಇನ್ನು ನಾವು ಇದಕ್ಕೆ ನೀರನ್ನು ಸೇರಿಸುವ ನೋಡಿ. ಆವಾಗ ಹುರಿದಿಟ್ಟಂತಹ ಮಸಾಲೆ ಪೌಡ್ರ್ ಆದ ನಂತರ ಒಂದು 6ರಿಂದ 7 ಸ್ಪೂನ್ ಆಗುವಷ್ಟು ಪೌಡ್ರ್ ಸಿಕ್ಕಿದೆ ನನಗೆ. ಅದನ್ನು ಹಾಕ್ಕೊಂಡೆ. ಮತ್ತು ಇದಕ್ಕೊಂದು 2ರಿಂದ 3 ಲೋಟ ನೀರನ್ನು ಸೇರಿಸ್ಕೋಬೇಕು. ಯಾಕಂತ ಹೇಳಿದರೆ ಸಾರಿಲ್ಲ ಅಂದರೆ ತುಂಬ ದಪ್ಪ ಆಗ್ತದೆ. ಮತ್ತು ಇದು ಟೈಮ್ ಹೋದಾಗೆ ದಪ್ಪನೇ ಆಗ್ತದೆ. ಯಾಕಂತ ಹೇಳಿದರೆ ಇಲ್ಲಿ ನಾವು ತೊಗರಿಬೇಳೆಯನ್ನು ಪೌಡ್ರ್ ಮಾಡಿಕೊಂಡು ಹಾಕಿದ್ದೇವೆ ನೋಡಿ. ಇವಾಗ ನಾನು 2 ಹಸಿಮೆಣಸನ್ನು ಉದ್ದಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತೇನೆ, ಸ್ವಲ್ಪ ಖಾರ ಇರಲಿ ಅಂಥೇಳಿ. ಬೇರೆ ಖಾರಕ್ಕೆ ನಾನಿಲ್ಲಿ ಕರಿಮೆಣಸೆಲ್ಲ ಏನು ಹಾಕ್ತಾಯಿಲ್ಲ, ಹಾಗಾಗಿ ಹಸಿಮೆಣಸನ್ನೇ ಹಾಕ್ಕೊಳ್ತೇನೆ 2. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, 1 ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲವನ್ನು ಕೂಡ ಹಾಕ್ಕೊಳ್ತೇನೆ. ಇಲ್ಲಿ ಸಪ್ರೇಟಾಗಿ ನಾನು ಹುಳಿಯನ್ನು ಹಾಕ್ತಾಯಿಲ್ಲ, ಯಾಕಂತ ಹೇಳಿದರೆ ಈ ಟೊಮೆಟೊನೇ ಹುಳಿ ಬಿಡ್ತದೆ ನೋಡಿ. ಹಾಗಾಗಿ ನಾನು ಹುಳಿಯನ್ನು ಹಾಕ್ತಾಯಿಲ್ಲ. ಇದೀಗ ಸರಿ ಕುದಿ ಬರಲಿ. ಮನೆಗೆ ಮಧ್ಯಾಹ್ನದ ಹೊತ್ತಿಗೆ ನೆಂಟರೆಲ್ಲ ಬಂದರೆ ಉಂಟಲ್ಲ, ರಪಕ್ ಅಂತೇಳಿ ಮಾಡಿ ಮುಗಿಸುವಂಥ ಒಂದು ಸಾರಿದ್ದು. ಅದರಲ್ಲಿ ಕೂಡ ಈ ಸಾರಿನ ಪೌಡ್ರ್ ಫಸ್ಟಿಗೆ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ನಮಗೆ ಅದು 3 ನಿಮಿಷದಲ್ಲಿ ಸಾರಾಗಿ ಬಿಡ್ತದೆ. ಯಾಕಂತ ಹೇಳಿದರೆ ಆ ಟೊಮೆಟೊ ಮಾತ್ರ ಬೇಯಲಿಕ್ಕೆ ಇಟ್ಟರೆ ಆಯ್ತು ನೋಡಿ. ಮತ್ತೆ ಸಾರಿನ ಪೌಡ್ರ್ ಹಾಕಿ ಚೆನ್ನಾಗಿ ಕುದಿಸೋದೆ, ಅಲ್ಲಿಗೆ ನಮ್ಮ ಸಾರು ರೆಡಿ ಆಗ್ತದೆ. ಹಾಗಾಗಿ ಮನೆಗೆ ಯಾರಾದರೂ ನೆಂಟರೆಲ್ಲ ಬಂದಾಗ ಉಂಟಲ್ಲ, ಏನು ತಲೆ ಬಿಸಿ ಮಾಡಲಿಕ್ಕಿಲ್ಲ, ಈ ಥರ ಒಂದು ಸಾರನ್ನು ಜಟ್ಪಟ್ ಅಂತೇಳಿ ಮಾಡಿ ಮುಗಿಸ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ಇನ್ನು ಇದಕ್ಕೊಂದು ಫೈನಲ್ ಆಗಿ ಒಗ್ಗರಣೆ ಕೊಡುವ. ಸಿಂಪಲ್ ಆದ ಒಗ್ಗರಣೆಯನ್ನು ನಾನು ರೆಡಿ ಮಾಡ್ತೇನೆ. ಒಗ್ಗರಣೆಗೆ ನಾನಿಲ್ಲಿ 1 ಚಮಚದಷ್ಟು ಎಣ್ಣೆ ಇಟ್ಟಿದ್ದೇನೆ. ಇನ್ನು ಅದಕ್ಕೊಂದು 1/2 ಸ್ಪೂನಷ್ಟು ಸಾಸಿವೆ ಸಿಡಿತಿದ್ದಾಗಿಯೇ ಬ್ಯಾಡಿಗೆ ಮೆಣಸು. ಇನ್ನು ಅದರೊಟ್ಟಿಗೆ ಒಂದೇ ಸಳು ಕರಿಬೇವನ್ನು ಹಾಕ್ಕೊಂಡೆ. ಅಲ್ಲಿಗೆ ನಮ್ಮ ಒಗ್ಗರಣೆ ರೆಡಿ ಆಯಿತು. ಒಗ್ಗರಣೆ ಎಲ್ಲ ಹಾಕಿ ಆಯಿತು. ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿಕೊಳ್ಳುವ. ಜಟ್ಪಟ್ ಸಾರು ರೆಡಿಯಾಗಿದೆ ನೋಡಿ.
ಹೇಗೆ ಕಾಣ್ತಾ ಉಂಟು ಅಷ್ಟೇ ರುಚಿ ಕೂಡ ಇರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಜಟ್ಪಟ್ ಸಾರು ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಕಲರ್ಫುಲ್ ಆಗಿ ಚೆನ್ನಾಗಿ ಬಂದಿದೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.